ಈಗ ನಮ್ಮ ಥ್ಯಾಂಕ್ಸ್ ಅಪ್ಪನಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಗೆ ಅನಿಸ್ತು ತಮಗೆ? ಸರ್, ಈಗ ಪ್ರತಿಯೊಬ್ಬರು ತಾಯಿಗೆ ಪ್ರಾಮುಖ್ಯತೆಯನ್ನು ಕೊಟ್ಕೊಂಡು ಬಂದಿದ್ದೇವೆ, ತಂದೆಯೂ ಕೊಡ್ತಾರೆ. ಬಟ್ ಅದನ್ನು ಹೈಲೈಟ್ ಮಾಡ್ತಕ್ಕಂಥ ಕೆಲಸಗಳು ಆಗಲಿಲ್ಲ. ಕೆಲವೊಂದು 2-3 ಸಾಂಗ್ಗಳು ಹೈಲೈಟ್ ಆಗಿರೋದು ಬಿಟ್ಟರೆ, ತಂದೆಯ ಪಾತ್ರ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬಹಳ ದೊಡ್ಡದಿದೆ ಸರ್. ಅದನ್ನು ನಾವೇನಾಗ್ಬಿಡುತ್ತೆ, ನಾನು ಅದನ್ನೇ ಯಾವಾಗಲೂ ಹೇಳ್ತಾ ಇರ್ತೇನೆ. ಈಗ ಮಗು ಹುಟ್ಟಿದಾಗ್ಲಿಂದ ಇಟ್ಕೊಂಡು ಸ್ವಾರ್ಥದಲ್ಲೇ ಬೆಳ್ಕೊಂಬಂದಿರ್ತೇವೆ ನಾವು. ಈಗ ಫಾರ್ ಎಕ್ಸಾಂಪಲ್ ಚಿಕ್ಕಂದಲ್ಲಿ ನಮ್ಗೇನು ಬೇಕೋ ಅಷ್ಟೇ. ಹಾಂ ಸರ್. ಸೊ ಏನಾಗುತ್ತೆ, ಚಿಕ್ಕ ಮಗು ಆಗಿರ್ಬೇಕಾದ್ರೆ ನಂಗೆ ಅದನ್ನು ಕೊಡಿಸಿ ಇದನ್ನು ಕೊಡಿಸಿ ಅಂತ ನಮ್ಗೇನು ಬೇಕೋ ಅದನ್ನೇ ನೋಡ್ತಾ ಇರ್ತೇವೆ. ಹೌದು. ಆಮೇಲೆ ಬರ್ತಾ ಬರ್ತಾ ಮುಂದೆನೂ ಕೂಡ ಜೀವನದಲ್ಲಿ ಹಾಗೇ ಆಗುತ್ತೆ. ನನಗೆ ಎಜುಕೇಷನ್ ಒಳ್ಳೆ ಕಡೆ ಬೇಕು, ಬೈಕ್ ಬೇಕು, ಶೂಸ್ ಬೇಕು, ನಮ್ಗೆ ಬೇಕು ಏನು ಬೇಕು ಅದನ್ನು ಮಾತ್ರ ನೋಡ್ತಾ ಇರ್ತೇವೆ. ಆಮೇಲೆ ನಮ್ಮ ಮದುವೆ ಆಯಿತು, ನಮಗೆ ಅದರಲ್ಲೂ ತಂದೆಯ ಪಾತ್ರ ಇರುತ್ತೆ. ಪ್ರತಿಯೊಂದರಲ್ಲೂ ಮಗು ಬೆಳವಣಿಗೆಯಿಂದ ಇವತ್ತು ನಾವು ಸೆಟ್ಲ್ ಆಗಿರೋ ತನಕ ಪ್ರತಿಯೊಂದರಲ್ಲೂ ಕೂಡ ತಂದೆಯ ಪಾತ್ರ ಬಹಳಷ್ಟು ಇರುತ್ತೆ. ಬಟ್ ನಾವು ಅದನ್ನು ಅಬ್ಸರ್ವ್ ಕೂಡ ಮಾಡಿರೋದಿಲ್ಲ, ಯಾಕೆಂದರೆ ನಮ್ಮ ಸ್ವಾರ್ಥದಲ್ಲಿ ನಾವು ಬೆಳ್ಕೊಂಡ್ಬಿಟ್ಟಿರ್ತೇವೆ. ಆ ತಂದೆ ಅಂತಕ್ಕಂಥ ಕ್ಯಾರೆಕ್ಟ್ರು ತನ್ನ ಇಷ್ಟಗಳನ್ನು ಎಲ್ಲವನ್ನೂ ಸ್ಯಾಕ್ರಿಫೈಸ್ ಮಾಡಿ, ಟೈಮ್ ಆಗ್ಬೋದು, ಅವ್ನು ಬೇಕಾಗಿರ್ತಕ್ಕಂಥ ಇಷ್ಟಗಳಾಗ್ಬೋದು, ಅವನ ಕಷ್ಟ ಸುಖಗಳಾಗ್ಬೋದು, ಫ್ಯಾಮಿಲಿನ ರನ್ ಮಾಡಲಿಕ್ಕೆ ಅಥವಾ ಅವ್ನ ಬಿಸ್ನೆಸ್ಸಲ್ಲಿ ರನ್ ಆಗಲಿಕ್ಕೆ, ಇದೆಲ್ಲವನ್ನು ಅವನೇ ತಡ್ಕೊಂಡು ಇವತ್ತು ನಾವು ಇಲ್ಲಿರಲಿಕ್ಕೆ ಕಾರಣ ಬುನಾದಿ ಹಾಕ್ಕೊಟ್ಟು ಒಂದು ತಂದೆ, ಅದನ್ನು ಮರ್ತಿರ್ತೇವೆ. ಸೊ ಹಾಗಾಗಿ ಅದೆಲ್ಲವನ್ನು ರೀಕಾಲ್ ಮಾಡೋವಂಥ ಪ್ರಯತ್ನವನ್ನು ಮಾಡೋಣ. ಆ ಮುಖಾಂತರವಾಗಿ ನಾವು ಪ್ರತಿಯೊಬ್ಬರ ಜೀವನದಲ್ಲೂ ಅವ್ರ ತಂದೆ, ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆಯ ಎಷ್ಟು ಪ್ರಾಮುಖ್ಯತೆ ಇದ್ದಾರೆ, ಆ ರೀತಿ ಒಂದು ರೀಕಾಲ್ ಮಾಡಿಸೋಂಥ ಒಂದು ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದೇ ಥ್ಯಾಂಕ್ಸ್ ಅಪ್ಪ ಅಂತಕ್ಕಂಥ ಕಾನ್ಸೆಪ್ಟು. ಹಾಗಾಗಿ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಸರ್.